ರಾಜುಗೌಡರು ಒಂದು ಹೇಳ್ತಾ ಇದ್ರು, ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಪಾಪ್ಯುಲರ್ ಆಗ್ಬಿಟ್ಟಿದೆ ಅಂದ್ರೆ ದಿನಾ ಚರ್ಚೆ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತಹ ಸಮಸ್ಯೆಗಳ ಬಗ್ಗೆ, ಲಾ ಅಂಡ್ ಆರ್ಡರ್, ಕೊಲೆ ಮತ್ತು ಹೆಣ್ಮಕ್ಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯ, ರೈತರಿಗೆ ನಡೀತಿರ್ತಕ್ಕಂಥ ಸಮಸ್ಯೆಗಳು, ಮಳೆ ನೀರಿನಿಂದ ಆಗ್ತಿರ್ತಕ್ಕಂಥ ಹಾವಳಿಗಳು, ಇದಾದ್ಮೇಲೆ ನೀವು 1, 2, 3 ಅಲ್ಲ ಸಮಸ್ಯೆಗಳು. ಈಗ ಮಂಗಳೂರಿನ ವಿಚಾರ ಇಷ್ಟರ ಮಟ್ಟಕ್ಕೆ ಉಲ್ಬಣ ಆಗಲಿಕ್ಕೆ ಕಾರಣ ಯಾರು? ಇವತ್ತು ಮಂಗಳೂರಿನವರು, ಇವತ್ತು ಕಾಂಗ್ರೆಸ್ನ ಆಡಳಿತದ ವೈಫಲ್ಯತೆ. ಬೆಂಗಳೂರಿನಲ್ಲಿ ಇಷ್ಟು ಮಳೆ ಬಂದು ಏನು ಜಾಸ್ತಿ ಏನಲ್ಲ ಮಳೆ ಬಂದಿದ್ದು, 123 mm ಅಷ್ಟೇ ಬಂದಿದ್ದು. ಅಂತಹ ಮಳೆಗೆ ತತ್ತರಿಸೋಗ್ಬಿಡ್ತು ಬೆಂಗಳೂರು. ಆಯ್ತಾ, ಅಕಸ್ಮಾತ್ 175 ಏನಾದ್ರು ಬಂದಿದ್ದಿದ್ರೆ ಅವಾಗ ಇನ್ನೇನಾಗಿರೋದು? ಅಂದ್ರೆ ಎಲ್ಲವೂ ಸಹ ಆಡಳಿತ ವೈಫಲ್ಯದಿಂದ ಸರ್ಕಾರ ಇದ್ದಾಗ್ಲೂ ಅದನ್ನ ಕ್ಲಿಯರ್ ಮಾಡಬಹುದಿತ್ತು. ಅಶೋಕ್ ಗೌಡ್ರೆ, ಅದ್ ಹೆಂಗ್ ಹೇಳ್ತೀರಾ? ಈ ಹಿಂದೆ ನಿಮ್ಮದೇ ಸರ್ಕಾರ ಇತ್ತು, ಆಗ ಲೇಔಟ್ ಗಳು ಇರ್ಲಿಲ್ವಾ? ಅದು ಈಗ ನಾನು ಅದರಲ್ಲಿ ನೀವು ಬೇಕಾದ್ರೆ ಇನ್ನೂ ಒಂದು 3 ನಿಮಿಷ ಟೈಮ್ ಕೊಟ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ತುಂಬಾ ಡೈವರ್ಷನ್ ಆಗ್ಬಿಡುತ್ತೆ ಅಂತ ನಾನು ಅದಕ್ಕೆ ಹೋಗ್ತಾ ಇಲ್ಲ. ರಾಜಕಾಲುವೆಗಳಿಂದ ಹಿಡ್ಕೊಂಡು ಯಾವ ರೀತಿ ಕರ್ಬ್ಸ್ ಮಾಡಿದ್ದಾರೆ, ಇದೆಲ್ಲ ಒಂದು ದೊಡ್ಡ ವಿಚಾರಗಳು. ಆದ್ರೆ ಇವತ್ತು ಕ್ಯಾಬಿನೆಟ್ನ ಹಿಂದೆ ನಾನು ಆಗಲೇ ಹೇಳಿದೆ, ಬಂಗಾರಪ್ಪನವ್ರ ಸರ್ಕಾರ ಮತ್ತು ವೀರಪ್ಪ ಮೊಯ್ಲಿಯವ್ರ ಸರ್ಕಾರ, ಅದಾದಮೇಲೆ ಅಮೆಂಡ್ಮೆಂಟ್ ಬಂತು, SM ಕೃಷ್ಣ ಅವ್ರ ಸರ್ಕಾರನೂ 51 ಜನ ಇದ್ದರು ಮಂತ್ರಿಗಳು. ಈಗೇನು ಮಾಡ್ತಿದ್ದಾರೆ ಅಂದರೆ, ಆ ಮಂತ್ರಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಟರಾಜ್ ಗೌಡರು ಹೇಳಿದ್ರು 96 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರೋದು. 96 ಜನಕ್ಕೆ 150+ ಜನಕ್ಕೆ ಇವತ್ತು ಸ್ಟೇಟ್ ರ್ಯಾಂಕ್ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ಮಟ್ಟಕ್ಕಾಗಿದೆ ಅಂದರೆ, ಸೇಲ್ ಯಾರೋ ಬರ್ತಾನೆ, ಆ ಸುನಿಲ್ ಕನ್ಗೋಳು ಏನಪ್ಪ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ, ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರ ಕ್ಯಾಬಿನೆಟ್ ಕೊಟ್ಟಿದ್ದೀರಲ್ಲ. ಈ ರೀತಿ ನೋಡ್ಕೊಂಡು ಹೋದ್ರೆ ನೀವು ತತ್ಸುಮಾರು 50 ಇಂದ 60 ಜನ ಸಿಗ್ತಾರೆ. ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ. ನೀವ್ಯಾರೋ ಪೊನ್ನಣ್ಣ ನಿಮಗೆ ಅಡ್ವೈಸರು, ಒಬ್ಬ ಪೊಲಿಟಿಕಲ್ ಅಡ್ವೈಸರು, ಒಬ್ಬ ಲೀಗಲ್ ಅಡ್ವೈಸರು, ಒಬ್ಬ ಎಕನಾಮಿಕಲ್ ಅಡ್ವೈಸರು, ಇನ್ಯಾರೋ ಒಬ್ರು ಇನ್ನೊಂದು ಅಡ್ವೈಸರು ಮುಖ್ಯಮಂತ್ರಿಗಳಿಗೆ. ಓಕೆ, ಕನ್ಗೋಳು ಏನಪ್ಪ, ಯಾವ ಅಡ್ವೈಸರು ನನಗೆ ಗೊತ್ತಿಲ್ಲ. ಡೆಪ್ಯೂಟಿ CM ಒಂದು 4-5 ಜನ ಅಡ್ವೈಸರ್ಸು. ಅಂದ್ರೆ ಯಾವ ಮಟ್ಟಕ್ಕೆ ರಾಜ್ಯನ ನೀವು ದಿವಾಲಿ ಮಾಡ್ಲಿಕ್ಕೆ ಹೊರಟಿದ್ದೀರಾ? ರೈತನ ಆತ್ಮಹತ್ಯೆ ಮಾಡ್ಕೊಂಡು 5 ಲಕ್ಷ ರೂಪಾಯಿ ಕೊಡೋಕೆ ಇವ್ರ ಹತ್ರ ಖಜಾನೆಯಲ್ಲಿ ದುಡ್ಡಿಲ್ಲ. ಇವ್ರನ್ನ ಒಂದು ವ್ಯವಸ್ಥೆ ಕ್ಯಾಬಿನೆಟ್ ರ್ಯಾಂಕ್ ಮೇಂಟೈನ್ ಮಾಡಬೇಕು ಅಂದರೆ ತತ್ಸುಮಾರು ತಿಂಗಳಿಗೆ 6 ಇಂದ 10 ಲಕ್ಷ ರೂಪಾಯಿ ಆಗ್ತದೆ. ಅವ್ರಿಗೆ ನೀವು 90+ ಜನಕ್ಕೆ ಮಾಡ್ಕೊಂಡು ಸ್ಟೇಟ್ ರ್ಯಾಂಕ್ ಮೇಂಟೈನ್ ಮಾಡೋಕ್ಕೆ ನಿಮ್ಗೆ 4 ಇಂದ 5 ಲಕ್ಷ ಆಗುತ್ತೆ. ಅಂತ 150 ಜನ ಮೇಂಟೈನ್ ಮಾಡ್ತಿದ್ದೀರಾ. ಒಬ್ಬ ರೈತ ರಸ್ತೆ ಬದಿನಲ್ಲಿ ಸತ್ತು ಬಿದ್ದರೆ ಅವನಿಗೆ ನೀವು ಒಂದು ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ. ಆ ಮಗು ಪಾಪ ಮಂಡ್ಯದಲ್ಲಿ ಮಗು ಸಾಯ್ಲಿಕ್ಕೆ ಕಾರಣ ಯಾರು ಅಂತಂದರೆ ಇವರು ಉಸುಲಿ ಸರ್ಕಾರಕ್ಕೆ ಕಾರಣ. ಅಂದರೆ ಇವರು ಕಾನ್ಸ್ಟೇಬಲ್ಗಳಿಂದನೂ ಬಿಡ್ತಾ ಇಲ್ಲ. ಟಾರ್ಗೆಟ್ ಕೊಟ್ಬಿಟ್ಟಾರೆ ಕಾನ್ಸ್ಟೇಬಲ್ಗಳು, ನೀವು ಇಷ್ಟು ತಂದು ಕೊಡಬೇಕು ಆವಾಗಲೇ ನಿಮಗೆ ಉದ್ಯೋಗ ಅಂತ ಹೇಳಿ. ಈ ಮಟ್ಟಕ್ಕೆ ನಡೀತಿರ್ತಕ್ಕಂಥ ಸರ್ಕಾರ ಯಾವ ಪುರುಷಾರ್ಥಕ್ಕೆ ನೀವು ಕ್ಯಾಬಿನೆಟ್ ಚೇಂಜ್ ಮಾಡ್ತೀರಾ? ನೀವು ಕ್ಯಾಬಿನೆಟ್ ಅನ್ನ ಮಾಡ್ಕೊಳ್ಳಿ, ಒಂದು ನಿಮಿಷ, ನೀವು ಕ್ಯಾಬಿನೆಟ್ ಅನ್ನ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೂ ಮಾಡ್ಕೊಳ್ಳಿ. ಇಲ್ಲ ನೀವು KC ವೇಣುಗೋಪಾಲ್ನೇ ತಗೊಂಡ್ಬಂದು ಇಲ್ಲಿ ಇನ್ಚಾರ್ಜ್ CM ಮಾಡ್ಬಿಡಿ, ತೊಂದರೆ ಇಲ್ಲ ನಮಗೆ. ರಂಜಿತ್ ಸುರ್ಜೇವಾಲಾನಾದ್ರೂ ಮಾಡ್ಕೊಳ್ಳಿ ಇನ್ಚಾರ್ಜ್ CM, ನಮ್ಗೇನು ತೊಂದರೆ ಇಲ್ಲ. ಆದ್ರೆ ರಾಜ್ಯದ ಜನಕ್ಕೆ ನೀವು ನ್ಯಾಯ ಕೊಟ್ರಾ? ರಾಜ್ಯದ ಜನಕ್ಕೆ 5 ಗ್ಯಾರಂಟಿ. ಒಂದೇ ನಿಮಿಷ, ಇನ್ನೊಂದೇ ಪಾಯಿಂಟ್ 6ನೇ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಅಲ್ಲ 6ನೇ ಗ್ಯಾರಂಟಿ ಬಗ್ಗೆ ಇವ್ರದ್ದು ಮ್ಯಾನಿಫೆಸ್ಟೋದಲ್ಲಿ 6ನೇ ಗ್ಯಾರಂಟಿ ಇತ್ತು. ಭಾವನಾ, ಏನು ಗೊತ್ತಾ 6ನೇ ಗ್ಯಾರಂಟಿ? ಆಶಾ ಕಾರ್ಯಕರ್ತರಿಗೆ ನಾವು 15,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತವ್ರು ಇವತ್ತವರೆಗೂ ಎಲ್ಲಿ ಕೊಟ್ಟಿದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.